ಸಾಗಲಿದಗೆ ಮದನ ಬಲೆಯ ಮದನ ಬಲೆಯ ಬಿಗುವು ನೀರು ಕುಡಿಯಲೇದಗೆ ಮದನ ಬಲೆಯ ಮಸಣ ಬಲೆಯ ಬಿಗವು ನೀರು ಮಸಣ ಬಲೆಯ ಮಸಣ ಬಲೆಯ ಮಸಣ ಬಲೆಯ ಬಿಗವು ನೀರು ಕುಣಿಯಲೇದಗೆ ಬಿಗವು ಕುಣಿಯಲೇದಗೆ ನೀರು ಕುಣಿಯಲೇದಗೆ ಏರಿ ಸಾಗಲೇದಗೆ ಬಿಗವು ಕುಣಿಯಲೇದಗೆ ಸಾಗದು ನಿನ್ನಾಗ ನಡೆಯದು ಶ್ರೀವಲ್ಲಿ ನನ್ನ ಮುಖಾಮುಖಿಯಾಗಿ ಬಿಟ್ಟಲ್ಲವೇ ಎದುರಿಗೆ ಬರುವಾಗ ಮುಖಕ್ಕೆ ಮುಖ ಕೊಟ್ಟಿದ್ದಲ್ಲ, ಬೆನ್ನಿಗೆ ಬೆನ್ನನ್ನು ಕೊಟ್ಟೆ ಅಲ್ವಾ ನೀನು? ಸ್ವಾಗತ, ಸಂತೋಷವಾಯ್ತು ನನಗೆ. ಕಲ್ಪನೆ ಇರುವಾಗಿತ್ತಲ್ವ ನಾವಿಬ್ಬರು ಹೀಗೆ ಮುಖಾಮುಖಿ ಆಗ್ತೇವೆ ಎಂಬುದಾಗಿ. ನಮ್ಮಿಬ್ಬರಿಗೆ ಅಂದ್ರೆ ಏನು ಹೆಚ್ಚಿನವರಿಗೆ ಗೊತ್ತಿಲ್ಲವಾಗಿತ್ತು. ನಾವಿಬ್ಬರು ಹೀಗೆ ಮುಖಾಮುಖಿ ಆಗ್ತೇವೆ. ಹಾಗಾದ್ರೆ ಸಂತೋಷವಾಗಿ ನಾನು ಸ್ವೀಕರಿಸ್ತೇನೆ, ಜೊತೆಯಲ್ಲಿ ಹಂತವಾಗಿ ಆಹ್ವಾನಿಸ್ತೇನೆ. ಕಾರಣ ಏನು? ಕೈಯಲ್ಲಿ ಲಕ್ಷ್ಯ ಉಂಟು, ಹಿಡ್ಕೊಂಡು ಸುಳಿವನ್ನ ಬಿಡಿಸುತ್ತಾ ಹೊರಟೇನೋ ನೀನು. ಮಾಣಿಕ್ಯ ನಿಧಿಗೆ ಬೇಕಾಗಿ ನಾನು ಹೆಜ್ಜೆಟ್ಟಿದ್ದು ಅದಕ್ಕಾಗಿ. ವೈಯಾರಿಯಾದ ನೀನು ದಾಳವನ್ನ ಉರುಳಿಸುತ್ತಾ ಹೊರಟಿರಬಹುದು. ಆದ್ರೆ ಹೇಗಾಯ್ತು ಗೊತ್ತುಂಟ? ಉರುಳಿಸಿ ಹೊರಟಿರುವುದು ದಾಳ ಅಲ್ಲ, ನೀನು ಜಾರಿ ಬಿಟ್ಟೆ. ಎಲ್ಲಿ? ವಿಷವ್ಯಾಳದ ಬಾಯಿಗೆ ನೀ ಜಾರಿ. ನಾನೊಬ್ಬ ಹಾವಿದ್ದಂತೆ, ಅದು ವಿಷ ಸರ್ಪ ಇದ್ದ ಹಾಗೆ. ನನ್ನ ಬಾಯಿಗೆ ನೀನಾಗಿ ಬಂದು ಜಾರಿ ಬಿದ್ದೆ ಅಲ್ವಾ? ಬೇಡ. ಜೊತೆಯಲ್ಲಿ ಬುಗಿರೇಳುವಂತ ಜ್ವಾಲಾಮುಖಿಯಲ್ಲಿ ಸಿಲುಕಿದ ವ್ಯಕ್ತಿ ಬದುಕುವುದಕ್ಕುಂಟ ಹೇಳಿ ಬೂದಿಯಾಗಿ ಹೋಗ್ತಾನೆ. ರಣಧೀರ ಅಂದ್ರೆ ಬುಗಿಲೇಳುವ ಜ್ವಾಲಾಮುಖಿ. ಈ ಜ್ವಾಲಾಮುಖಿಯಲ್ಲಿ ಜಾರಿ ಬಿದ್ದೆ ನೀನು.
ಆದ್ರೂ ಮತ್ತೆ ನಡೆಯುವುದು ಬಿಡ್ಲಿಲ್ಲ ನೋಡು. ಏನಾಯ್ತು ಮತ್ತೆ ನಡೆಯುವುದು? ಬಿಸಿಲ ಕುದುರೆ ಬೆನ್ನ ಏರಿ ಹೋದ್ರೆ ಅದು ಸಿಗುವುದಕ್ಕುಂಟ. ಅದೆಲ್ಲ ಭ್ರಮೆ ಅಷ್ಟೇ, ಮರೀಚಿಕೆ ಅಷ್ಟೇ. ನಿಧಿ ಎಂಬಂತ ಕನಸನ್ನ ಹೊತ್ತು ಸಾಧನೆ ಎಂಬಂತ ಬಿಸಿಲ ಕುದುರೆ ಬೆನ್ನೇರಿ ಹೊರಟವಳು ನೀನು. ನಿನ್ನ ಭ್ರಮೆಯಾಗಿ ಮರೀಚಿಕೆಯಾದಿದ್ದೇ ವಿನಃ ಕೈ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇದರಿಗಿದ್ದವ ರಣಧೀರ ತಾನೆ. ನಿನ್ನ ಅವಸ್ಥೆ ಅಂದ್ರೆ ಮಸಣ ಬಲೆಗೆ ಜಾರಿ ಬಿದ್ದ ಮಿಗದಂತೆ. ನಾನು ಮಸಣದ ಬಲೆಯನ್ನ ಬೀಸಿ ಆಗಿದೆ, ಅದಕ್ಕೆ ಜಾರಿ ಬಿದ್ದ ಮಿಗ ನೀನು. ಬಲೆ ಒಳಗೆ ಸಿಲುಕಿ ಮಿಸುಕಾಡುವುದನ್ನು ಬಿಟ್ಟು ಯಾಕೆ ಕುಣಿದಾಡ್ತಾ ಇದ್ದೀಯ ನೀನು? ನಿನ್ನ ಆಟ ನಡೆಯದು. ನನ್ನಲ್ಲಿ ಪಂಥವೂ ಬೇಡ, ಹಠವೂ ಬೇಡ. ರಣಧೀರ, ಏನು ನಾವೊಂದು ಪ್ರಪಂಚ ಇರುವುದಿಲ್ಲ. ನನಗೆ ಗೊತ್ತಿದೆ. ನಮ್ಮ ಮೂಗಿನ ನೇರಕ್ಕೆ ಪ್ರಪಂಚ ಉಂಟು ಅಂತ ತಿಳಿಯುವುದು ಮೂರ್ಖರ ಲಕ್ಷಣ. ಅದು मेरे